ಕಾರವಾರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಹಿನ್ನೆಲೆಯಲ್ಲಿ ಒಂದಷ್ಟು ಗಲಾಟೆ ಕೂಡ ಏರ್ಪಟ್ಟಿದೆ. ಕಾಂಗ್ರೆಸ್ ಮತ್ತು ಕಮಲ ನಾಯಕರ ಮಧ್ಯೆ ಮಾತಿನ ಚಕಮಕಿಗೆ ಕಾರಣವಾಯಿತು. ಹಾಲಿ ಶಾಸಕರ ವಿರುದ್ಧ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಕಿಡಿಕಾರಿದ್ದಾರೆ. ಚುನಾವಣೆ ಹಿನ್ನೆಲೆ ನಗರಸಭೆ ಗೇಟ್ ಅನ್ನು ಕ್ಲೋಸ್ ಮಾಡಿದ್ರು ಪೊಲೀಸರು. ಪಕ್ಕದ ಚಿಕ್ಕ ಗೇಟ್ ಮೂಲಕವಾಗಿ ಮತದಾರರನ್ನ ಒಳಕ್ಕೆ ಬಿಟ್ಟು ಮತವನ್ನು ಚಲಾಯಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಆದರೆ ಶಾಸಕ ಸತೀಶ್ ಸೈಲ್ ಒಳಕ್ಕೆ ಬರೋದಕ್ಕೆ ಗೇಟ್ ಓಪನ್ ಮಾಡಿದ್ದಾರೆ. ನಮ್ಮ ಸಂಸದರು ಶಾಸಕರುಗಳಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡಲ್ಲ, ಆದರೆ ಕಾಂಗ್ರೆಸ್ ಶಾಸಕರಿಗೆ ಅವಕಾಶ ಮಾಡಿಕೊಡ್ತಿರಲ್ಲ ಅಂತ ಅಲ್ಲಿ ರಾಮಾಯಣ ಆಗಿದೆ. ಈ ವೇಳೆ ಕೆಂಡಾಮಂಡಲರಾಗಿದ್ದರು ಮಾಜಿ ಶಾಸಕಿ ರೂಪಾಲಿ ನಾಯ್ಕ. ಪರಿಸ್ಥಿತಿಯನ್ನು ಪೊಲೀಸರು ತಹಬದಿಗೆ ತರಲಿಕ್ಕೆ ಒಂದಷ್ಟು ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ. ಅಲ್ಲೊಂದಷ್ಟು ಆರೋಪಗಳು ಕೂಡ ಕೇಳಿಬಂದಿದೆ. ಚುನಾವಣೆಯನ್ನು ಗೆಲ್ಲೋದಕ್ಕೋಸ್ಕರ 25-30 ಲಕ್ಷ ರೂಪಾಯಿ ಕೊಡೋದಕ್ಕೆ ಪ್ರಯತ್ನಿಸಿದ್ರು ಅಂತ, ಆಮೇಲೆ ಒಬ್ಬ ಹಾರ್ಟ್ ಪೇಷಂಟ್ನ ಬಲಿ ಪಡ್ಕೊಂಡ್ರು ಅಂತ, ಹೀಗೆ ಹಲವಾರು ಆರೋಪಗಳನ್ನು ರೂಪಾಲಿ ನಾಯ್ಕ ಈ ಸಂದರ್ಭದಲ್ಲಿ ಮಾಡಿದ್ರು. ಆ ಗಲಾಟೆ ಆಗಿದ್ದರ ಹಿನ್ನೆಲೆಯಲ್ಲಿ ಚುನಾವಣೆಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೇನ್ ಗೇಟನ್ನು ಕ್ಲೋಸ್ ಮಾಡಿ ಚಿಕ್ಕ ಗೇಟ್ ಮೂಲಕವಾಗಿ ಮತದಾರರು ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಸ್ಥಳಕ್ಕೆ ಶಾಸಕ ಬರ್ತಿದ್ದ ಹಾಗೆ ಗೇಟ್ ಓಪನ್ ಮಾಡಿದ್ರಿಂದ ಈ ರೀತಿಯಾದಂತಹ ದರ್ಪ ಹೆಚ್ಚು ದಿನ ನಡೆಯೋಲ್ಲ, ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತೆಲ್ಲ ಕೂಗಾಡಿದ್ದಾರೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ.